ಮಾತೆತ್ತಿದ್ರೆ ಗ್ಯಾರಂಟಿ, ಮಾತೆತ್ತಿದ್ರೆ ಬಡವರ ಉದ್ಧಾರಕ್ಕೆ ನಾವು ಹುಟ್ಟಿರೋದು ಅನ್ನುವ ರೀತಿಯಲ್ಲಿ ಮಾತನಾಡುವಂತ ಸರ್ಕಾರ, ಸಿಎಂ, ಡಿಸಿಎಂ, ಕಾಂಗ್ರೆಸ್ ಪಕ್ಷ. ಆದ್ರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಅದೇನಾದ್ರೂ ಗೊತ್ತಿದೆಯಾ ಇವರಿಗೆ ಅಂತ? ರಾಜ್ಯದಾದ್ಯಂತ ಬಡ ರೋಗಿಗಳ ಸಂಕಷ್ಟ, ರಾಜ್ಯದಾದ್ಯಂತ ಹೇಳ್ತಾ ಇದೀವಿ, ಯಾವುದೋ ಒಂದು ಜಿಲ್ಲೆ ಅಲ್ಲ, ಆಲ್ಮೋಸ್ಟ್ ಬಹುತೇಕ ಜಿಲ್ಲೆಗಳಲ್ಲಿ ಇರುವಂತ ಸಂಕಷ್ಟ ಇದು. ಬಹುತೇಕ ಕಡೆ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ಸ್ ತೆಗಿತಾಗಿದೆ. ಜಿಲ್ಲಾಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರದಾಟವನ್ನು ಮಾಡ್ತಾ ಇದ್ದಾರೆ ರೋಗಿಗಳು. ಸಿಟಿ ಸ್ಕ್ಯಾನು, MRI ಸ್ಕ್ಯಾನ್ ಇಲ್ಲ. ಕೃಷ್ಣ ಡಯಾಗ್ನೋಸ್ಟಿಕ್ ಸಂಸ್ಥೆಯಿಂದ ನಿರ್ವಹಣೆ ಮಾಡಲಾಗ್ತಾ ಇದೆ. ರಾಜ್ಯದಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ನಿರ್ವಹಣೆ ಮಾಡಲಾಗ್ತಾ ಇರುವಂತದ್ದು ಆ ಕಂಪನಿ ಕಡೆಯಿಂದ. ಕೃಷ್ಣ ಡಯಾಗ್ನೋಸ್ಟಿಕ್ ಆರೋಗ್ಯ ಇಲಾಖೆಯಿಂದ 140 ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ. 140 ಕೋಟಿ ಬಿಲ್ ಅನ್ನ ಕೊಡಬೇಕು, ಕೊಟ್ಟಿಲ್ಲ. ಅದಕ್ಕೆ ಮಾಡ್ತಾ ಇಲ್ಲ ಅವರು. ಸಿಟಿ ಸ್ಕ್ಯಾನು, MRI ಸ್ಕ್ಯಾನ್ ಉಚಿತ ಸೇವೆಯನ್ನ ಬಂದ್ ಮಾಡಿದ್ದಾರೆ. ಸಿಟಿ ಮತ್ತು MRI ಸ್ಕ್ಯಾನ್ಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ. ಯಾಕೆಂದ್ರೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ವಲ್ಲ, 140 ಕೋಟಿ ಬಾಕಿ ಉಳಿಸ್ಕೊಂಡಿದಾರಲ್ಲ, ಹಂಗಾಗಿ ಸ್ಕ್ಯಾನ್ಗೆ ಹಣ ಕಟ್ಟಲಾಗದೆ ಪರದಾಟವನ್ನ ಮಾಡ್ತಾ ಇದ್ದಾರೆ ಬಡವರು. ಆರೋಗ್ಯ ಸಚಿವರೇ ಬಡವರ ಸಂಕಷ್ಟ ಕಾಣ್ತಾ ಇಲ್ವಾ ನಿಮ್ಗೆ? ಪಾಪ ಎಲ್ಲಿ ಕಾಣಿಸ್ಬೇಕು ಹೇಳಿ? ಮಾತೆತ್ತಿದ್ರೆ ಬರೀ ರಾಜಕಾರಣದ್ದೇ ಮಾತನಾಡೋದಾಗ್ತಾ ಇದೆ. ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು, ಕುರ್ಚಿ ಕಚ್ಚಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸ್ಬೇಕಾದ್ರೆ ಜನರ ಸಮಸ್ಯೆ ತೋರಿಸಿ, ಜನರ ಸಮಸ್ಯೆ ಬಗ್ಗೆ ತೋರಿಸಿದ್ರೆ ಅಟ್ಲೀಸ್ಟ್ ಬೇಗ ಕ್ಲಿಯರ್ ಆಗುತ್ತೆ ಅಂತ. ಹಿಂಗಿದೆ ಸಮಸ್ಯೆ, ಪ್ರತಿ ಒಂದು ವಿಚಾರದಲ್ಲೂ ಸಮಸ್ಯೆನೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವ್ರ ಇಲಾಖೆಯಲ್ಲಿ ಈ ಬಾಕಿ ಉಳ್ಕೊಂಡಿರೋದು ಬಡವರ ಸಂಕಷ್ಟ. ಈಗ ಜಿಲ್ಲಾಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಅಂದ್ರೆ ಯಾರು ಹೋಗ್ತಾರೆ ಹೇಳಿ? ಆಲ್ಮೋಸ್ಟ್ ಬಡವರೇ ಹೋಗೋದು. ಅಲ್ಲಿ ಹೆಂಗ್ ಕೊಡ್ತಾರ ಟ್ರೀಟ್ಮೆಂಟ್ ಏನು, ಆದ್ರೆ ಅಟ್ಲೀಸ್ಟ್ ದುಡ್ಡಿಲ್ವಲ್ಲ, ಅಲ್ಲಿ ಹೆಂಗಾದ್ರೂ ಕೊಟ್ಟರು ಪರವಾಗಿಲ್ಲ, ಹೋಗಿ ತೋರ್ಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾರೆ. ಅಲ್ಲೋದ್ರೆ ಇಂಥ ಸಂಕಷ್ಟ ಇದೆ. ಸಿಟಿ ಸ್ಕ್ಯಾನ್ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ, MRI ಸ್ಕ್ಯಾನ್ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಕೊಡಬೇಕಾದಂತ ದುಡ್ಡನ್ನ ಕೊಟ್ಟಿಲ್ಲ ಆರೋಗ್ಯ ಇಲಾಖೆಯಿಂದ, ಬಾಕಿ ಉಳಿಸ್ಕೊಂಡಿದ್ದಾರೆ 140 ಕೋಟಿನ. ಒಂದೊಂದೇ ಜಿಲ್ಲೆ ನೋಡ್ತಾ ಹೋಗೋಣ. ಕೋಲಾರ ಜಿಲ್ಲಾಸ್ಪತ್ರೆ ಮುಂದೆ ರೋಗಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನಿನ್ನೆಯಿಂದ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಬಂದ್ ಆಗಿದೆ. ದಿನ ಕಾದ್ರು ಅವರು, ಕೃಷ್ಣ ಡಯಾಗ್ನೋಸ್ಟಿಕ್ ಅವರು ಕೊಡ್ತಾರೆ ಆರೋಗ್ಯ ಇಲಾಖೆಯವರು ಅಂತ ಕಾದಿದ್ದೆ ಬಂತು, ಆದ್ರೆ ಕೊಡ್ಲಿಲ್ಲ. ಸೊ ಹೀಗಾಗಿ ನಿನ್ನೆಯಿಂದ ಸ್ಕ್ಯಾನಿಂಗ್ ಬಂದ್ ಮಾಡಿದ್ದಾರೆ. ಕೃಷ್ಣ ಡಯಾಗ್ನೋಸ್ಟಿಕ್ ಖಾಸಗಿ ಸಂಸ್ಥೆ ನಿರ್ವಹಣೆ ಮಾಡ್ತಾ ಇರುವಂತದ್ದು ಸ್ಕ್ಯಾನಿಂಗ್ ಗಳನ್ನ. ಉಚಿತ ಸೇವೆ ಬಂದಾಗಿದೆ. ಸ್ಕ್ಯಾನಿಂಗ್ಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ. ಸಿಟಿ ಸ್ಕ್ಯಾನ್ಗೆ 2181 ರೂಪಾಯಿ, MRI ಸ್ಕ್ಯಾನ್ಗೆ 4221 ರೂಪಾಯಿ ಹಣ ನೀಡಿ ಸ್ಕ್ಯಾನ್ ಮಾಡಿಸುವಂತ ಅನಿವಾರ್ಯತೆ ಇದೆ. ಸಿಟಿ ಸ್ಕ್ಯಾನ್ಗೆ 2200 ರೂಪಾಯಿ ಹತ್ತತ್ರ, MRI ಸ್ಕ್ಯಾನ್ಗೆ ಹತ್ತತ್ರ 4300 ರೂಪಾಯಿ ಹಣ ಕೊಟ್ಟು ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ. ಯಾಕೆ ಅಂದ್ರೆ ಸರ್ಕಾರ ಆ ಕೃಷ್ಣ ಡಯಾಗ್ನೋಸ್ಟಿಕ್ನವರಿಗೆ ಕೊಡಬೇಕಾದಂತ ಹಣ ಕೊಟ್ಟಿಲ್ಲ. ಸೊ ಹೀಗಾಗಿ ಉಚಿತ ಸೇವೆ ಬಂದಾಗಿದೆ. ನಿಮಗೆ ನಿಜಕ್ಕೂ ಬೇಕು ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ ಅಂದ್ರೆ ದುಡ್ಡು ಕೊಡಿ, ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಹೋಗಿ, ನೋ ಪ್ರಾಬ್ಲಮ್. ಇದು ಆ ಸಂಸ್ಥೆಯವರು ಹೇಳ್ತಾ ಇರೋದು. 20 ದಿವಸ ಆಯ್ತು ಬಂದು ಪೇಷಂಟ್ ಕರ್ಕೊಂಡು ಬಂದು. ದುಡ್ಡುಗಳಿರೋರು ಇರತ್ತೆ, ಇಲ್ಲೋರು ಇರ್ತಾರೆ. ಕಟ್ಟು ಅಂದರೆ ನಾವು ಹೆಂಗೆ ಸರ್ ಕಟ್ಟೋದು? ಬೆಳಗ್ಗೆಯಿಂದ ನೆನೆಯಿಂದ ಓಡಾಡ್ತಾ ಇದ್ದೀವಿ. ಇವಾಗ ಬೆಳಗ್ಗೆಯಿಂದ 4 ಸತಿ ಹೋಗಿದ್ವಿ, ದುಡ್ಡು ಖರ್ಚು ಮಾಡ್ತೀವಿ, ಅಲ್ಲೆಲ್ಲ ಮಾಡಲ್ಲ ಅಂತವ್ರೆ ಪೇಷಂಟು. ನಮ್ಮದು ಮುಲ್ಬಾಗ್ ಸೈಡು ನಗವಾರ ಲಾಸ್ಟು 20 ದಿವಸ ಆಯಿತು. ಇವಾಗ 7400 ಕಟ್ಟು ಅಂತವ್ರೆ. ಎಲ್ಲಿಂದ ನಾವು ಕಟ್ಟೋದು ಸರ್? ಬೆಳಗ್ಗೆಯಿಂದ 5-6 ಸತಿ ಬಂದು ಹೋಗ್ತಾ ಇದ್ವಿ ವಾಪಸ್ಸು. 20 ದಿವಸ ಆಯ್ತು ಬಂದು ಪೇಷಂಟ್ ಕರ್ಕೊಂಡು ಬಂದು. ಸರ್ ದುಡ್ಡು ಕಟ್ಟಿದ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಸರ್. 2200 ಚಿಲ್ಲರೆ ಕಟ್ಟಿ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ಫ್ರೀ ಇತ್ತಂತೆ ಸರ್. ನಮ್ಮಂಥ ಬಡವರೆಲ್ಲ ಹೆಂಗೆ ಕಟ್ಟೋದು, ಏನು ಮಾಡೋದು? ನಾವು ಫ್ರೀ ಅಂದ್ಕೊಂಡೆ ಸರ್ ಬಂದಿತ್ತು ಇಲ್ಲಿಗೆ. ನಾವು KGFನಿಂದ ಬಂದಿರೋದು, ಒಂದು 70 ಕಿಲೋಮೀಟ್ರ್. ಹೌದು ಸರ್, ಹೌದು ಸರ್, ಬಡವರು ಬೇರೆ, ನಾವು ಫ್ರೀ ಅಂದ್ಕೊಂಡೆ ಬಂದಿತ್ತು. 2000 ಚಿಲ್ಲರೆ ಕಟ್ಟಿದ್ದೀರಿ ಸರ್. ಇಲ್ಲ ತೆಗಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಕೃಷ್ಣ ಡಯಾಗ್ನೋಸ್ಟಿಕ್ಗೆ ಸರ್ಕಾರ ಹಣ ನೀಡಿಲ್ಲ, ಅದೇ ಇಲ್ಲಿ ಸಮಸ್ಯೆ ಕಾರಣ ಆಗಿರೋದು. ಬಾಕಿ ಹಣಕ್ಕೆ 95 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ. 1 ಬಾರಿನೋ 5 ಬಾರಿನೋ 10 ಬಾರಿನೋ 50 ಬಾರಿನೋ ಅಲ್ಲ, 95 ಸಲಿ ರಿಮೈಂಡ್ ಮಾಡಿದ್ದಾರೆ, ಸ್ಪಂದಿಸ್ತಾ ಇಲ್ವಂತೆ. ಸ್ಕ್ಯಾನಿಂಗ್ ನಿಲ್ಲಿಸಿದ್ದೇವೆ ಅಂತ ಮ್ಯಾನೇಜರ್ ರಾಹುಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೇನು ಮಾಡ್ತಾರೆ ಹೇಳಿ ಅವರು? ಕೊಡ್ತಾರೋ ಇಲ್ವೋ ಅನ್ನೋ ಅಂಥದ್ದಕ್ಕೆ ಗ್ಯಾರಂಟಿ ಇರಲ್ವಲ್ಲ. ಸೊ ಸ್ಟಾಪ್ ಮಾಡಿದ್ದಾರೆ.
ತೊಂದರೆ ಅನುಭವಿಸ್ತಾ ಇರೋದು ಯಾರು? ಬಡವರು. 95 ಸನ್ನೆ ರಾತ್ರಿಯಿಂದನೇ ನಾವು ತಡದ ರಾತ್ರಿಯಿಂದನೇ ನಾವು ಸ್ಕ್ಯಾನ್ಸ್ನ ಸ್ಟಾಪ್ ಮಾಡಿರ್ತೀನಿ. ಏನಕ್ಕೆ ಅಂತಂದರೆ ನಮಗೆ NHM ಇಂದ ನಮಗೆ ಪೇಮೆಂಟ್ಸ್ ಯಾವುದೇ ರೀತಿ ಯಾವ್ದಾರು ಬಂದಿರೋದ್ರಿಲ್ಲ. ಸೊ ಅದರ ಸಲುವಾಗಿ ನಮ್ಮ ಮ್ಯಾನೇಜ್ಮೆಂಟಿಂದ ಏನಂತ ಹೇಳಿದ್ದಾರೆ ಅಂದರೆ 95 ಸರಿ ಅವ್ರಿಗೆ NHM ಅಲ್ಲಿ ಲೆಟರ್ಸನ್ನು ಸಬ್ಮಿಷನ್ ಮಾಡಿರ್ತೀವಿ. ಸೊ ಯಾವುದೇ ರೀತಿಯಾದ ಅವ್ರಿಗೆ ಅದಕ್ಕೆ ಸ್ಪಂದಿಸಿರೋದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ ಏನಂತ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಕೇಸಸ್ನ ಸ್ಟಾಪ್ ಮಾಡಿರ್ತೀವಿ. ಸೊ ಇವಾಗ ಕೇಸಸ್ ಸ್ಟಾಪ್ ಮಾಡಿರೋದ್ರಲ್ಲಿ ನಾವು ಬರೀ ಇವಾಗ ಕ್ರೆಡಿಟ್ ಪೇಷಂಟ್ ಮಾತ್ರ ಸ್ಟಾಪ್ ಮಾಡಿದ್ದೀವಿ. ಆದರೆ ಇವಾಗ ಪ್ರೈವೇಟ್ ಪೇಷಂಟ್ ನಾವು ತೊಗೊತಾ ಇದ್ದೀವಿ ಇವಾಗ. ಸೊ ಪ್ರೈವೇಟ್ ಸ್ಕ್ಯಾನ್ಸ್ ಇವಾಗೆಲ್ಲ ಮಾಡ್ತಿದ್ವಿ ಸರ್ ನಾವು. ಅದಕ್ಕಿದ್ದಂಗೆ ಏನಿಲ್ಲ, ನಾವು 95 ಸತಿ NHMಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಈ ಥರ ನಮಗೆ ಪೇಮೆಂಟ್ ಆಗಿಲ್ಲ ಸರ್, ದಯವಿಟ್ಟು ಇವರಿಗೆ ನಾವು ಪೇಮೆಂಟ್ ಮಾಡಿಸ್ಕೊಡಿ, ಇದರಿಂದ ತುಂಬ ಹೊರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಕೊಟ್ಟರು ಅವ್ರು ಯಾವುದೇ ರೀತಿಯಲ್ಲಿ ನಮಗೆ ಸ್ಪಂದಿಸಿರೋದಲ್ಲ. ಸೊ ಅದರಿಂದ ನಾವು ಕೇಸಸ್ನ ಈ ಥರ ಸ್ಟಾಪ್ ಮಾಡಿದ್ವಿ. ಸೊ ತೀರಾ RTA ಕೇಸಸ್ ಆ ಥರದ ಕೇಸಸ್ ಮಾತ್ರ ನಾವು ತಗೋದಿದ್ದೀವಿ ಸರ್. ಆ ಥರ ಎಮರ್ಜೆನ್ಸಿ ಪೇಷಂಟ್ಗೆ ನಾವು ಯಾವುದೇ ರೀತಿಯಾದ ಅವ್ರಿಗೆ ಪ್ರಾಬ್ಲಮ್ ಮಾಡ್ತಿಲ್ಲ ಸರ್. ನಿನ್ನೆ ರಾತ್ರಿಯಿಂದನೇ ನಾವು ತಡದ ರಾತ್ರಿಯಿಂದನೇ ನಾವು ಸ್ಕ್ಯಾನ್ಸ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಎಷ್ಟು ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ? ಜನ ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ? ಯಾಕೆ ಆರೋಗ್ಯ ಇಲಾಖೆ ಇಷ್ಟೊಂದು ಬೇಜವಾಬ್ದಾರಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಅಂತ? ಖಂಡಿತ ಪೃಥ್ವಿ, ಏನು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ 12 ಗಂಟೆಯಿಂದ ಅಂದ್ರೆ ಇಲ್ಲಿವರೆಗೂ ಕೂಡ ಈ ಒಂದು CT ಸ್ಕ್ಯಾನ್ ಆಗಿರ್ಬೋದು, ಜೊತೆಗೆ MRI ಸ್ಕ್ಯಾನ್ ಬಂದ್ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಬಡ ರೋಗಿಗಳು ಬಹಳಷ್ಟು ಒಂದು ಪರದಾಟವನ್ನ ಪಡ್ತಾ ಇದ್ದಾರೆ. ಇವತ್ತಿನಿಂದ ಹೊಸ ಒಂದು ವರ್ಷಯನ್ನ ಈ ಒಂದು ಖಾಸಗಿ ಸಂಸ್ಥೆ ಆರಂಭ ಮಾಡಿರ್ತಕ್ಕಂಥದ್ದು. ಏನು CT ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ದುಡ್ಡು ಮತ್ತೆ MRI ಸ್ಕ್ಯಾನ್ ಮಾಡಿ ಒಂದಷ್ಟು ಹಣವನ್ನ ಪಾವತಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ಸಂಸ್ಥೆಯವರು ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಬಡ ರೋಗಿಗಳು ಏನು ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಬಡ ರೋಗಿಗಳು ಎಲ್ಲವೂ ಕೂಡ ಅಲ್ಲಿ ಉಚಿತವಾಗಿ ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ಆಸ್ಪತ್ರೆಗೆ ಚಿಕಿತ್ಸೆ ಅಂತ ಬರ್ತಾರೆ. ಅಲ್ಲಿ ಇವಾಗ 2,000 3,000 ಹಣವನ್ನ ಪಾವತಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಇದು ಕಷ್ಟಕರ ಆಗಿರುತ್ತೆ. ಹಾಗಾಗಿನೇ ಇದಕ್ಕೆ ಬಹಳಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ KGF ಮತ್ತೆ ಮುಳಬಾಗಿಲು ಈ ಒಂದು ಭಾಗ ಅಂತಂದ್ರೆ ಸುಮಾರು 70-80 ಕಿಲೋಮೀಟರ್ ಇಂದ ಕಾರ್ನಲ್ಲಿ ಅಲ್ಲಿಂದ ಬಡ ರೋಗಿಗಳು ಬಂದಿರ್ತಾರೆ. ಆ ನಿಟ್ಟಿನಲ್ಲಿ ಅಲ್ಲಿ ಕಾರ್ ಬಾಡಿಗೆಗೆ ಅಂತ ದುಡ್ಡು ಕೊಡ್ಬೇಕಾ ಅಥವಾ ಇಲ್ಲಿ ಒಂದು MRI ಸ್ಕ್ಯಾನ್ ಮಾಡ್ಲಿಕ್ಕೆ 1,000 ರೂಪಾಯಿ ಹಣ ಸುರಿಬೇಕಂತಕ್ಕಂಥ ನಿಟ್ಟಿನಲ್ಲಿ ಈಗ ಬಹಳಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳು ಜಾರಿಯಾದ ನಂತರ ಸರ್ಕಾರ ಏನು ಗುತ್ತಿಗೆದಾರರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಒಂದು ಏನು ಬಿಲ್ ಬಾಕಿ ಮೊತ್ತವನ್ನು ಕೊಡ್ತಾ ಇಲ್ಲ ಅಂತ ಒಂದು ಆರೋಪ ಕೂಡ ಇರ್ತಕ್ಕಂಥದ್ದು. ಆದ್ರೆ ಇದೆಲ್ಲವೂ ಕೂಡ ನಿಜಾನೇನೋ ಅಂತಕ್ಕಂಥ ಒಂದು ಭಾವನೆ ಕೂಡ ಇಲ್ಲಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ 2 ವರ್ಷದಿಂದ ಸುಮಾರು 140 ಕೋಟಿ ಹಣವನ್ನ ಈ ಒಂದು ಖಾಸಗಿ ಕೃಷ್ಣ ಡಯಾಗ್ನೋಸ್ಟಿಕ್ ಕಂಪನಿಗೆ ಸರ್ಕಾರ ಉಳಿಸ್ಕೊಂಡಿದೆ ಅಂತಕ್ಕಂಥ ಒಂದು ಆರೋಪವನ್ನು ಅವರು ಮಾಡ್ತಾ ಇರ್ತಕ್ಕಂಥದ್ದು. ಬರೋಬ್ಬರಿ 95 ನೋಟಿಸ್ಗಳನ್ನ ಸರ್ಕಾರಕ್ಕೆ ಕೊಟ್ಟರು ಕೂಡ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಏನು ಖುದ್ದು ಈ ಒಂದು ಸಂಸ್ಥೆಯ ಮ್ಯಾನೇಜರ್ ಅವರು ಕೂಡ ನ್ಯೂಸ್ 18 ಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಡಯಾಗ್ನೋಸ್ಟಿಕ್ ನವರು ಓವರಲ್ ಆಗಿ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಇವರೇ ನಿರ್ವಹಿಸ್ತಾ ಇರೋದಾ? ಆಮೇಲೆ ಕೋಲಾರದ ಒಂದೇನೆ 140 ಕೋಟಿನ ಅಥವಾ ಓವರಲ್ ಆಗಿ ಕರ್ನಾಟಕದ ಟೋಟಲ್ ಹೇಳ್ತಾ ಇರುವಂತದ 140 ಕೋಟಿನ? ಪೃಥ್ವಿ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 14 ಜಿಲ್ಲೆಗಳ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಈ ಒಂದು ಕೃಷ್ಣ ಡಯಾಗ್ನೋಸ್ಟಿಕ್ ಕಂಪನಿಯವರು ಏನು MRI ಮತ್ತೆ CT ಸ್ಕ್ಯಾನ್ ಅಂದ್ರೆ ಬಡವರಿಗೆ ಒಂದು ಉಚಿತವಾಗಿ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆಯವರು ಅವರು ಮತ್ತೆ ಈ ಖಾಸಗಿ ಸಂಸ್ಥೆ ಮಧ್ಯೆ ಒಂದು ಒಡಂಬಡಿಕೆ ಆಗಿರ್ತಕ್ಕಂಥದ್ದು. ಸುಮಾರು 14 ಜಿಲ್ಲೆಗಳಲ್ಲಿ ಕಳೆದ 2 ವರ್ಷದಿಂದ ಸುಮಾರು 140 ಕೋಟಿ ಒಂದು ಬಿಲ್ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ನಿಟ್ಟಿನಲ್ಲಿ ಕೂಡ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈಗ ಸೇವೆಯನ್ನ ಬಂದ್ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ರೀತಿಯಾಗಿ ಇದ್ದಕ್ಕಿದ್ದಂತೆ ಏಕಾಏಕಿ ಸೇವೆಯನ್ನ ಬಂದ್ ಮಾಡಿದ್ರೆ ಈ ರೀತಿಯಾಗಿ ಏನು ಆಪರೇಷನ್ಗೆ ಅಂತಕ್ಕಂಥ ಏನ್ ಬರ್ತಕ್ಕಂಥ ಒಂದು ರೋಗಿಗಳಾಗಿರ್ಬೋದು, ಜೊತೆಗೆ ಏನು ಅಪಘಾತ ಚಿಕಿತ್ಸೆಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥ ರೋಗಿಗಳಿಗೆ ಅದು ಬಹಳಷ್ಟು ಒಂದು ಪರದಾಟ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನ್ಯೂಸ್ 18 ವತಿಯಿಂದ ನಿನ್ನೆಯಿಂದ ಈ ಒಂದು ಇದರ ಬಗ್ಗೆ ಒಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದ ನಂತರ ಇದೀಗ ಈ ಒಂದು ಖಾಸಗಿ ಸಂಸ್ಥೆಗೆ SNR ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಆಗಿರ್ತಕ್ಕಂಥ ಜಗದೀಶ್ ಅವರು ಒಂದು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಏನು ಅಪಘಾತ ಸೇರಿದಂತೆ ತುರ್ತು ಚಿಕಿತ್ಸೆ ಪಡ್ಕೊಂತವ್ರಿಗೆ ನೀವು ಉಚಿತವಾಗಿ ಸ್ಕ್ಯಾನಿಂಗ್ ಅನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥ. ಜೊತೆಗೆ ಏನು ಈ ಒಂದು ಖಾಸಗಿ ಸಂಸ್ಥೆ ಇದೀಗ ಏಕಾಏಕಿ ಈ ಒಂದು ಸೌಲಭ್ಯವನ್ನ ಬಂದ್ ಮಾಡಿರೋ ಕಾರಣಕ್ಕಾಗಿ ಬೇರೆ ಒಂದು ಬದಲಿ ವ್ಯವಸ್ಥೆಯನ್ನು ಕೂಡ ಇದೀಗ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಮಾಡ್ತಾ ಇರ್ತಕ್ಕಂಥದ್ದು. ಏನು ಕೋಲಾರದಲ್ಲಿರ್ತಕ್ಕಂಥ RL ಜಾಲಪ್ಪ ಖಾಸಗಿ ಆಸ್ಪತ್ರೆಯಲ್ಲಿ ಅಲ್ಲಿ ಒಂದು CT ಸ್ಕ್ಯಾನಿಂಗ್ ಮತ್ತೆ MRI ಸ್ಕ್ಯಾನಿಂಗ್ ಅನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮಾತುಕತೆಯನ್ನು ಕೂಡ ಮಾಡ್ತಿದ್ದಾರೆ. ಅದೇ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆರೋಗ್ಯ ಇಲಾಖೆಯಿಂದ ಯಾವುದೇ ಒಂದು ಅನುಮತಿ ಕೂಡ ಬಂದಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಕೊಡ್ಬೇಕಲ್ವಾ? ಅಲ್ಲೇನ್ ಪುಕ್ಸಟ್ಟೆ ಮಾಡ್ಕೊಡಲ್ಲ ಅಲ್ವಾ? RL ಜಾಲಪ್ಪ ಆಸ್ಪತ್ರೆಗೆ ಹೋದ್ರು ಕೂಡ ನೋಡೋಣ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಂತ. ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಬರೀ ಕೋಲಾರದ ಕತೆ ಮಾತ್ರ ಅಲ್ಲ, ಯಾದಗಿರಿಯಲ್ಲೂ ಕೂಡ ಹಿಂಗೆ ಇದೆ. ಯಾದಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ CT ಸ್ಕ್ಯಾನ್ ಸೇವೆ ಸ್ಥಗಿತ ಆಗಿದೆ. ಕೋಲಾರ ಬಳಿಕ ಯಾದಗಿರಿಯಲ್ಲೂ ಕೂಡ ರೋಗಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕೃಷ್ಣ ಡಯಾಗ್ನೋಸ್ಟಿಕ್ನವ್ರು ಇದಾರಲ್ಲ, ಇವರು 14 ಜಿಲ್ಲೆಗಳಲ್ಲಿ CT ಸ್ಕ್ಯಾನ್ MRI ಸ್ಕ್ಯಾನ್ ನಿರ್ವಹಣೆ ಮಾಡ್ತಾ ಇರುವಂಥದ್ದು ಜಿಲ್ಲಾಸ್ಪತ್ರೆಗಳಲ್ಲಿ. ಎಲ್ಲ ಕಡೆನೂ ಹಿಂಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸಂಬಳ ಸರಿಯಾಗಿ ನೀಡೋದಕ್ಕೆ CT ಸ್ಕ್ಯಾನ್ ಸೇವೆ ಸ್ಥಗಿತ ಆಗಿದೆ. ಅಲ್ಲಿ ಕೋಲಾರದಲ್ಲಿ ನೋಡ್ತಾ ಇದ್ವಲ್ಲ, ಅಲ್ಲಿ ಪ್ರಮುಖವಾಗಿ ದುಡ್ಡು ಕೊಡಬೇಕು 140 ಕೋಟಿ, ಅದಕ್ಕೆ ಮಾಡ್ತಾ ಇಲ್ಲ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಫ್ರೀ ಆಗಿ ಸ್ಕ್ಯಾನ್ ಮಾಡೋದು. ಇಲ್ಲಿ ಸಿಬ್ಬಂದಿಗೆ ಸಂಬಳ ಕೊಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೂ
ಸ್ಕ್ಯಾನ್ ಸೇವೆ ಸ್ಥಗಿತ ಆಗಿದೆ. ಸಿಟಿ ಸ್ಕ್ಯಾನ್ ಮಾಡಿಸಲಿಕ್ಕೆ ಬಂದಂತ ರೋಗಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ. ಯಾದಗಿರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಂದ್ ಆಗಿದೆ ಸ್ಕ್ಯಾನಿಂಗು. ಬಡವರಿಗಾಗಿ ಆರಂಭಿಸಿದಂತ ಸಿಟಿ ಸ್ಕ್ಯಾನ್ ಸೇವೆ ಬಂದ್ ಆಗಿದೆ. ಕೃಷ್ಣ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಸಿಬ್ಬಂದಿಗಳಿಗೆ ಸಂಬಳ ನೀಡಿದ್ದಕ್ಕೆ ಕೆಲಸ ಸ್ಟಾಪ್ ಆಗಿದೆ. ಆಸ್ಪತ್ರೆಯಲ್ಲಿ ದಿನನಿತ್ಯ ನೂರಾರು ಜನರು ಸಿಟಿ ಸ್ಕ್ಯಾನ್ ಮಾಡಿಸ್ಲಿಕ್ಕೆ ಬರ್ತಾರೆ. ರಾಜ್ಯ ಸರ್ಕಾರ 100 ಕೋಟಿಗೂ ಅಧಿಕ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಹೇಳ್ತಾ ಇದ್ವಲ್ಲ 140 ಕೋಟಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ಕೃಷ್ಣ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಆ ಸಂಸ್ಥೆ, ಅಲ್ಲಿ ಸಿಬ್ಬಂದಿಗೆ ಸ್ಯಾಲ್ರಿ ಇಲ್ಲ ಮತ್ತು ಒಂದ್ ಕಡೆ ಆ ಕಂಪನಿಗೆ ಕೊಡಬೇಕಾದಂಥ ಬಾಕಿ ಹಣ ಉಳಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ಎರಡೂ ರೀಸನ್ನು ಸಿಟಿ ಸ್ಕ್ಯಾನ್ MRI ಸ್ಕ್ಯಾನ್ ಬಂದ್ ಆಗಿದೆ. ಬಡವರು ಪರದಾಟವನ್ನು ಮಾಡ್ತಿದ್ದಾರೆ. ಇನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವಿಶೇಷ ಅಧಿಕಾರಿ ಶಿವಕುಮಾರ್ ಅವರನ್ನ ನಮ್ಮ ಅಲ್ಲಿನ ಪ್ರತಿನಿಧಿ ಗಣೇಶ್ ಪಾಟೀಲ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಏನು ನಿನ್ನೆಯಿಂದ ಯಾದಗಿರಿ ಜಿಲ್ಲೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಈಗ ಬಂದಾಗಿದೆ. ಆ ಬಂದಾಗಿರೋದು ಈ ಒಂದು ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಿಗೂ ಮತ್ತು ಯಾರಿಗೆ ಗಮನಕ್ಕೂ ತರದೆ ಅವರೊಂದು ಕ್ಲೋಸ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವಿಶೇಷ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅವರನ್ನ ಕೇಳೋಣ. ಸರ್, ಯಾಕೆ ಕ್ಲೋಸ್ ಮಾಡಿದ್ದಾರೆ ಸರ್? ಅಲ್ಲ, ಅದು ನಿನ್ನೆ ನಮಗೆ ಇನ್ಫಾರ್ಮೇಷನ್ ಬಂದಿದ್ದು. ಸೊ ಸಡನ್ಲಿ ದೇ ಹ್ಯಾವ್ ಸ್ಟಾಪ್ ದ ಸರ್ವಿಸಸ್ ಅಂತ. ಸೊ ನಿನ್ನೆಯಿಂದ ಸರ್ವಿಸಸ್, ಫ್ರೀ ಸರ್ವಿಸಸ್, ಇಲ್ಲೇನು ಮುಂಚೆಯಿಂದ ಫ್ರೀ ಸರ್ವಿಸಸ್ ಆಫ್ ಸಿಟಿ ಸ್ಕ್ಯಾನ್ ನಡೀತಾ ಇತ್ತು, ಅದು ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಾಗಿತ್ತು. ಸೊ ಅದು ಯಾಕೆ ಅದು ನಾವು ಇದು ಮಾಡೋಕ್ಕೆ ಇದು ನೋಡಿಲ್ಲ. ಸೊ ನೆಕ್ಸ್ಟ್ ಏನಿದೆ, ನಮ್ಮ ಆ್ಯಕ್ಚುಲಿ ಜನರಿಗೆ ತೊಂದರೆ ಆಗಬಾರ್ದಂತ ನಮ್ಮದು ಮೆಡಿಕಲ್ ಕಾಲೇಜಲ್ಲಿ ಆಲ್ರೆಡಿ ಸಿಟಿ ಸರ್ವಿಸಸ್ ಅಲ್ಲಿದೆ. ಅಲ್ಲಿ ಪೋರ್ ಪೇಷಂಟ್ಸಿಗೆ ಅಲ್ಲಿ ಫ್ರೀಯಾಗಿ ಸರ್ವಿಸಸ್ ಅಲ್ಲೂ ಕೊಡ್ತಿದ್ವಿ. ಸೊ ಆ್ಯಕ್ಚುಲಿ ಟೌನಲ್ಲಿರೋ ಪೇಷಂಟ್ಸಿಗೆ ನಮ್ಮದು ಇದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ನಾವು ಗರ್ಭಿಣಿಗೆ ಸಿಟಿ ಸ್ಕ್ಯಾನ್ ನಾವೆಲ್ಲ ಇಲ್ಲಿ ಅಡ್ವೈಸ್ ಮಾಡೋದಿಲ್ಲ. ಸೊ ನಾರ್ಮಲ್ ಪೇಷಂಟ್ಸು ನಾವು ಅಲ್ಲೇ ಇದ್ದರೆ ಅಲ್ಲೇ ಮೆಡಿಕಲ್ ಕಾಲೇಜಲ್ಲಿ ಸಿಟಿ ಸ್ಕ್ಯಾನ್ ಮಾಡ್ತಾಯಿದ್ದೀವಿ. ಈಗ ಸಾಕಷ್ಟು ಯಾದಗಿರಿ ಜಿಲ್ಲೆ ಮೊದಲೇ ಹಿಂದುಳಿದು ಸಾಕಷ್ಟು ಬಡವರು ಇದ್ರಿಗೆ ಉಚಿತ ಸೇವೆ ಅಂತ ಹೇಳಿ ಇಲ್ಲಿ ಸಾಕಷ್ಟು ಜನ ರೋಗಿಗಳು ಬಂದು ನಿರಾಶೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ. ಮತ್ತೆ ನಾವು ದುಡ್ಡು ಕೊಟ್ಟು ಪ್ರೈವೇಟ್ ಕಡೆ ಮಾಡಿಸ್ಕೋಬೇಕು ಅಂತ ಹೇಳಿ ಅವ್ರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ರೋಗಿಗಳಿಗೆ. ಇಲ್ಲ, ಇಲ್ಲಿ ಆ್ಯಕ್ಚುಲಿ ನಮಗೆ ರೋಗಿಗಳು ಇಲ್ಲಿಗೆ ಬಂದು ಸಿಟಿ ಸ್ಕ್ಯಾನ್ ಮಾಡಿಸೋಕ್ಕೆ ಇಲ್ಲಿ ಬಂದು ತೋರಿಸೋದಿಲ್ಲ. ಆ್ಯಕ್ಚುಲಿ ಅಲ್ಲೇ ತೋರಿಸೋದು, ಮೆಡಿಕಲ್ ಕಾಲೇಜಲ್ಲೇ ತೋರಿಸ್ತಾರೆ. ಈಗ ಮೆಡಿಸಿನ್ ವಿಭಾಗದವರಾಗಲಿ, ಆರ್ಥೋ ವಿಭಾಗದಿಲ್ಲ ಅಲ್ಲಿ ತೋರಿಸ್ಬಿಟ್ಟು ಅಲ್ಲೇ ಈಗ ಆ್ಯಕ್ಚುಲಿ ಅವ್ರಿಗೆ ಫ್ರೀ ಬೇಕಾಗಿದ್ದರೆ ಇಲ್ಲಿ ಬಂದು ಮಾಡಿಸ್ಕೊತಿದ್ರು. ಸೊ ಈಗ ಅಲ್ಲೇ ನಮ್ಮ ಸರ್ವಿಸಸ್ ಅಲ್ಲೂ ಇದೆ. ಅಲ್ಲೇ ಆ್ಯಕ್ಚುಲಿ BPL ಕಾರ್ಡು, ರೇಷನ್ ಕಾರ್ಡ್ ಇರೋದ್ರಿಂದ ಅಲ್ಲೂ ವಿತ್ ಕಡಿಮೆ ದರದಲ್ಲಿ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ಸರ್ ಈಗ ಆಲ್ಟರ್ನೇಟ್ ಆಗಿ ಇಲ್ಲಿ ಬಂದಿರತಕ್ಕಂಥ ಪೇಷಂಟ್ಗಳಿಗೆ? ಈಗ ಸಾಕಷ್ಟು ಜನ ಬಂದಿದ್ದಾರೆ, ನಿಂತಿದ್ದಾರೆ, ಬಂದಾಗಿದೆ ಅಂತೇಳಿ ನಿರಾಶೆಯಿಂದ ಅವರು ಏನು ಮಾಡಬೇಕು ಅಂತ ದಿಕ್ಕು ತೋರಿಸ್ಬೇಕು ಕೂತಿದ್ದಾರೆ. ಈಗ ಏನು ಅವರಿಗೆ ಸಜೆಷನ್? ನಾವು ನಮ್ಮ ಕಾಲೇಜಲ್ಲಿ ಸರ್ವಿಸಸ್ ಇದೆ, ಅಲ್ಲಿ ಉಪಯೋಗಿಸ್ಕೊಳ್ಳಿ. ಅಲ್ಲಿ ಸಿಟಿ ಸ್ಕ್ಯಾನ್ ನಾವು ಮಾಡ್ತಾ ರನ್ನಿಂಗ್ ಫಂಕ್ಷನಿಂಗ್ ಇದೆ, ಅಲ್ಲಿ ಉಪಯೋಗಿಸ್ಕೊಳ್ಳೋದು ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಬಹುತೇಕ ಜಿಲ್ಲೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇರುವಂಥದ್ದು. ಒಂದ್ ಕಡೆ ಕೃಷ್ಣ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಕಂಪನಿಯವರಿಗೆ ಸರ್ಕಾರ ಬಾಕಿ ಉಳಿಸ್ಕೊಂಡಿರುವಂಥ ಹಣವನ್ನು ಕೊಡ್ತಾ ಇಲ್ಲ. ಇನ್ನೂ ಒಂದ್ ಕಡೆ ಸಿಬ್ಬಂದಿಗೆ ಅವರು ಸ್ಯಾಲ್ರಿಯನ್ನು ಕೊಟ್ಟಿಲ್ಲ. ಈ ಎರಡೂ ಕಾರಣಗಳಿಂದ ಸಿಟಿ ಸ್ಕ್ಯಾನ್ MRI ಸ್ಕ್ಯಾನ್ ಬಂದ್ ಆಗಿದೆ. ಸಂಕಷ್ಟದಲ್ಲಿರುವಂಥದ್ದು ಬಡವರು. ಯಾಕೆಂದರೆ ಜಿಲ್ಲಾಸ್ಪತ್ರೆಗಳಲ್ಲಿ ಅಟ್ಲೀಸ್ಟ್ ಸಿಟಿ ಸ್ಕ್ಯಾನ್ MRI ಸ್ಕ್ಯಾನಿಂದ ದುಡ್ಡು ಉಳಿಯುತ್ತೆ ಅಂತ ಬಂದಿರ್ತಾರೆ. ಆದರೆ ಅದು ಆಗ್ತಾ ಇಲ್ಲ. ಸರ್ಕಾರದ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ ಇಲ್ಲಿ. ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಗಮನ ಹರಿಸಬೇಕು ಇದ್ರ ಬಗ್ಗೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ, ಯಾಕೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತ. ಅಂದರೆ ಆರೋಗ್ಯ ಇಲಾಖೆಯಿಂದ ಬಿಡುಗಡೆ ಮಾಡಿಲ್ವಾ, ಅಥವಾ ಸರ್ಕಾರ ಇವರಿಗೆ ಅನುದಾನವನ್ನು ಕೊಟ್ಟಿಲ್ವಾ, ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ವಾ? ಈ ಪ್ರಶ್ನೆಗಳು ಬರ್ತವೆ.